ವಾರ್ಡ್ ನಂಬರ್ 16 ಅನ್ಸಾರ್ ಮೊಹಲ್ಲಾ. ಕೋಲಾರ ನಗರಸಭೆ ಸದಸ್ಯರಾದ ಫೈರೋಜ್ ಖಾನ್ ಜನಗಳ ಸೇವೆಗೆ ಸ್ಪಂದಿಸದ ನಗರಸಭೆ ಸದಸ್ಯರು ಫೈರೋಜ್ ಖಾನ್ ವಾರ್ಡ್ ನಂಬರ್ 16 ಮಾಧ್ಯಮದವರೊಂದಿಗೆ ಮಾತನಾಡಿದ ಜನರು 4-5 ತಿಂಗಳಿಂದ ನೀರು ಬರುತ್ತಿಲ್ಲ, ಮೋರಿಗಳು ಸರಿಯಿಲ್ಲ, ಮಳೆ ಬಂದರೆ ಎಲ್ಲ ಮನೆಗಳಿಗೆ ನೀರು ನುಗ್ಗುತ್ತದೆ, ಯಾರು ಬಂದು ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ, ದುಡ್ಡು ಇರುವವರ ಮನೆಗಳಲ್ಲಿ ನೀರು ಬರುತ್ತದೆ, ನಾವು ಬಡವರು ಏನು ಮಾಡುವುದು, ನಾವು ಟ್ಯಾಂಕರ್ ನೀರು ಕೊಳ್ಳಲು ನಮ್ಮಲ್ಲಿ ಹಣ ಇಲ್ಲ, ನಾವು ಬಡವರು ಏನು ಮಾಡುವುದು. ವಾಲ್ಮ್ಯಾನ್ ಖಲೀಲ್ ಅವರಿಗೆ ಹೇಳಿದರೆ ನೀವು ಕೌನ್ಸಿಲರ್ ಫೈರೋಜ್ಗೆ ಹೇಳಿ ಅಂತ ಹೇಳುತ್ತಾರೆ. ಏರಿಯಾದ ಕೌನ್ಸಿಲರ್ ಫೈರೋಜ್ ರವರು ಯಾರೇ ಕರೆ ಮಾಡಿದರೂ ರಿಸೀವ್ ಮಾಡುವುದಿಲ್ಲ. ನಾವು ಕಮಿಷನರ್ ಅವರಿಗೆ ಕರೆಸಿ ಎಲ್ಲವನ್ನೂ ಬಗೆಹರಿಸಿ ಎಂದು ಹೇಳಿದ್ದೇವೆ. ಆದರೆ ಒಂದು ಸತಿ ಬಂದು ನೋಡಿ ಆಮೇಲೆ ಅವರು ಬಂದಿಲ್ಲ. ಈ ಏರಿಯಾದಲ್ಲಿ ಯುಜಿಡಿ ಇಲ್ಲ, ಮೋರಿಗಳು ಇಲ್ಲ, ಸ್ನಾನ ಮಾಡುವ ನೀರು, ಬಟ್ಟೆ ಒಗೆಯುವ ನೀರು ನಾವು ಬಕೆಟುಗಳಲ್ಲಿ ತುಂಬಿಸಿಕೊಂಡು ತೆಗೆದುಕೊಂಡು ಆ ನೀರು ರಸ್ತೆಗಳಲ್ಲಿ ಹಾಕಬೇಕು. ಮತ್ತು ರಂಜಾನ್ ಹಬ್ಬಕ್ಕೂ ನಮ್ಮ ಮೊಹದ್ದೀನ್ ರವರು ನೀರಿನ ಟ್ಯಾಂಕರ್ ಕಳುಹಿಸುತ್ತಾರೆ, ನೀರಿಗೆ ತೊಂದರೆ ಆಗದಂತೆ ಮಾಡಿಕೊಳ್ಳುತ್ತಾರೆ. ಅವರಿಗೆ ಧನ್ಯವಾದಗಳು ಹೇಳಿದ್ದರು. ಈ ಸಂದರ್ಭದಲ್ಲಿ ಟೈಲರ್ ಬಾಬು, ಪೈಂಟರ್ ಅಮ್ಜದ್, ಹುಮಾಯೂನ್ ಬಾಬು, ಕೆಇಬಿ ಮೊಹಮ್ಮದ್ ಅಲಿ, ಮುಬಾರಕ್, ಕಾರ್ಪೆಂಟರ್ ಮತ್ತಿತರರು ಪಾಲ್ಗೊಂಡಿದ್ದರು. नाला नहीं क्या साहब? आजन भाई साहब यहाँ नाला नहीं, तुम्हें ये तकलीफ से ऐसा पानी अभी उठा चढ़ना से साहब? साल से जब घर बनिया, जब से काउंसलर बोल को बस होगा, काउंसलर तो यहाँ आते नहीं हो काउंसलर, तो मैं पानी यहाँ से उठा को भी तो मैं चढ़ना यहाँ का नाले पानी जाने को एक गली नाला है, नाला में चंबर में नहीं, नाला में है चंबर में है, ये कपड़े धोते सो नहाते पूरा उठा के हमें वहाँ सटना सो पानी रोड को गया तो पब्लिक बमड़े मर गया ना घर वाला वैसा चंबर में नहीं। शाबाश को बोल बस होगा हमें वायरस तो आतेश नहीं हाँ, हाँ काउंसलर आतेश नहीं हाँ, हाँ सो फोन अगर तो बे ना शाबाश उठाता ना काउंसलर उठाता है हैंगे फोन भी रेस्पॉन्स नहीं, नहीं जब जीत को गए वो लास्ट फिर आइश नहीं हमें ऐसा ले लेंगे, हमें वहाँ सटना पानी है पूरा खालिश पानी उधर डालना सो हमें हाँ ऐसा ले जाओगा वहाँ डालना सो हमें हाँ काला जगह सटना तो हाँ ನೀರು ಬಿಟ್ಟು ಕುಡಿಯಕ್ಕೆ ನೀರಿಲ್ಲ, ಮನ್ಯಾಗ ತೊಳೆಯಕ್ಕೆ ನೀರಿಲ್ಲ, ಬಾತ್ರೂಮ್ ನೀರಿಲ್ಲ. ನೀರ್ಗೆ ಎಲ್ಲಿಗೆ ಹೋಗ್ಲಿ ನಾವು? ಈ ಪಿಟ್ಟುಗಳು ನೋಡಿದ್ರೆ ನೋಡು ಎಲ್ಲ ತುಂಬಿಕೊಂಡು ಹೋಗ್ತಾ ಐತೆ. ಇದೆಲ್ಲ ಹಿಂಗ್ ಮಾಡ್ತಾವ್ರೆ. ಕೌನ್ಸಿಲರ್ ಯಾವ್ದು ಕಿವಾಗ ಹಾಕೋತಾ ಇಲ್ಲ. ಎಷ್ಟು ತಿಂಗಳಿಂದ ಸಮಸ್ಯೆ ಇದೆ? 6 ತಿಂಗಳಾಯ್ತು ನೀರು ಬಿಟ್ಟು ನ್ಯಾಯವಾಗಿ ಈ ಕಡೆ ನೀರೇ ಬರ್ತಾ ಇಲ್ಲ. ನೀರ್ಗೆ ನಮ್ಗೆ ಬಾಧೆ ಇಲ್ಲಿ. ಕೌನ್ಸಿಲರ್ ಬರ್ತಾ ಇಲ್ಲ ಅವರು ಹೇಳ್ತಾ ಇಲ್ಲ. ಫೋನ್ ಜಾಸ್ತಿ ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ ಅವನು. ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಎಷ್ಟು ಸತಿ ಅಂತ ಮಾಡೋದು? 20 ಸತಿ ಮಾಡೋ ಎತ್ತಲ್ಲ. ಇಲ್ಲಿ ಯಾರು ಜವಾಬ್ದಾರಿ ಏರಿಯಾದಲ್ಲಿ? ಯಾರು ಹೇಳಿದ್ರು ಕೇಳಲ್ಲ. ಯಾರು ಇದೇನ್ ಚೇಂಬರ್ ಕ್ಲೀನ್ ಮಾಡೋ ಅಂತ ಒಂದು ತಿಂಗಳಿಂದ कितने बार बोला था भी उन्होंने नहीं आते दरबार पानी चुने हाली वोट आंदा लोगों को 21 आते से यहाँ को बंदे चेंबर का बंदे नहीं आते, चेंबर भर के तब नहीं आते उसमें 10 बार फोन कर गए से यहाँ पानी नहीं सो ऐसा मोलते रहना टैंकर चलो चेंबर ನಮ್ಮ ಸಮಸ್ಯೆ ಬಗ್ಗೆ ನಾವು ಇಲ್ಲಿ ಸಮಸ್ಯೆ ಬಗ್ಗೆ ನಾವು ಇಲ್ಲಿ ಸೇರಿರೋದು ಅನ್ಸಾರಿ ಮೊಹಲ್ಲಾ ಇಲ್ಲಿ 16ನೇ ವಾರ್ಡ್ನಲ್ಲಿ. ನಿಮ್ಮ ವಾರ್ಡ್ ಸಮಸ್ಯೆ ಏನಪ್ಪ, ಏನಾಗಿದೆ ಇಲ್ಲಿ? ಯಾವ ಏರಿಯಾ ಇದು? ಅನ್ಸಾರಿ ಮೊಹಲ್ಲಾ ಅಂತ 16ನೇ ವಾರ್ಡ್, ಕೋಲಾರ ಜಿಲ್ಲೆಯಲ್ಲಿ ಟೌನ್ ಅಲ್ಲಿ ಇರೋ ವಾರ್ಡ್ ಇದು. ಏರಿಯಾ ಬಂದು ಅನ್ಸಾರಿ ಮೊಹಲ್ಲಾ ಏರಿಯಾ ಬಂದು 16ನೇ ವಾರ್ಡ್. ಈ ವಾರ್ಡಲ್ಲಿ ನಮಗೆ ಸಮಸ್ಯೆ ಇರೋದು ಏನಂದ್ರೆ ಬರೀ ಊಟಕ್ಕೆ ಕೇಳ್ತಾ ಇಲ್ಲ, ಯಾರ ಹತ್ರ ಭಿಕ್ಷೆ ಬೀಳ್ತಾ ಇಲ್ಲ. ನಾವು ಓಟ್ಗೆ ಹಾಕಿ ಗೆಲ್ಲಿಸಿ ನಾವು ಕೌನ್ಸಿಲರ್ ಒಳ್ಳೆ ವ್ಯಕ್ತಿ ಕೌನ್ಸಿಲರ್ ಅಂತೇಳಿ ಎಲ್ಲ ಹೆಂಗಸರು ಎಲ್ಲ ಸೇರಿ ಒಬ್ಬ ಕೌನ್ಸಿಲರನ್ನು ಆಯ್ಕೆ ಮಾಡ್ಕೊತೀವಿ. ಆ ಆಯ್ಕೆಯನ್ನು ಇವಾಗ ಇಷ್ಟು ವರ್ಷಗಳಿಂದ ಏನು ಮಾಡ್ಕೊಂಡು ಹೋಗ್ತಾ ಇದ್ರು, ಏನು ಅಡ್ಜಸ್ಟ್ ಮಾಡ್ಕೊತಾ ಇದ್ರು, ಯಾರು ಏನು ಮಾತಾಡ್ತಾ ಇರಲಿಲ್ಲ ನೀರಿನ ಬಗ್ಗೆ. ಇವಾಗ ಸಮಸ್ಯೆ ಆಗಿರೋದಕ್ಕೋಸ್ಕರ ನಾವು ನೀರಿನ ಬಗ್ಗೆ ಈ ನ್ಯೂಸ್ ಮಾಡ್ತಾ ಇರೋದೇನೆಂದರೆ ನಮ್ಮ ಶೋಕಿಗೆ ಮಾಡ್ತಾ ಇಲ್ಲ. ಈ ಸಮಸ್ಯೆ ಏನಾಗಿದೆ ಅಂದರೆ ಸಂಪಿರೋವನು ಸ್ವಲ್ಪ ದುಡ್ಡು ಸಂಪಾದನೆ ಮಾಡೋವನು ಒಂದು ಲೋಡ್ ತೊಗೊಂಬಂದು 500-400 ಯಾರಿಗೂ ಒಬ್ಬರು ಕರ್ಕೊಂಬಂದು ಹಾಕ್ಕೊಂಡು ಅವ್ನು ಯೂಸ್ ಮಾಡ್ಕೊತಾನೆ. ಈ ಅಟ್ಲೀಸ್ಟ್ ಒಂದು ಮನೆ 15-20 ಇರ್ತದೆ ಮನೆ, ಆ ಮನೆಯಲ್ಲಿ ಸಂಪಿರಲ್ಲ, 2 ಬ್ಯಾರಲ್ ನೀರು ಅವ್ರು ಇರ್ತದೆ, ಸಂಪಿರಲ್ಲ. ಆ 2 ಬ್ಯಾರಲ್ ಅವರು ಈ ಟ್ಯಾಕ್ಟ್ರಿಗಳವರು ಸಂಪಿಗೆ ಈ ಬ್ಯಾರಲ್ಗೆ ಹಾಕಲ್ಲ.
ಏನೋ ಅದಕ್ಕೆ ಅವ್ರ ಸಮಸ್ಯೆ ನಮಗೆ ನೋಡಕ್ ಆಗ್ತಾ ಇಲ್ಲ. ಎಲ್ಲ ಬಂದು ಇಲ್ಲಿ ಓಟ್ ಗೆಲ್ಸಿರೋರು ಇದ್ದಾರಲ್ಲ, ಲೀಡರ್ ಇದ್ದಾರೆ, ಆ ಲೀಡರ್ ಹತ್ರ ಬಂದು ಇವ್ರು ಹೋಗಿ ಅವ್ರು ಕೇಳ್ತಾರೆ. ಎಷ್ಟು ದಿವಸ ಆಯ್ತು ಬಂದು ನೀರು ಏರಿಯಾಗೆ? 4 ತಿಂಗಳ ನೀರು ಬರ್ತಾ ಇಲ್ಲ. 4 ತಿಂಗಳ ಮೇಲೆ ನಾಲ್ಕು ತಿಂಗಳಿಂದ ಪರದಾಡ್ತಾ ಇದ್ದೀರಾ. ಸಂಪಲ್ಲಿ ಸರ್ ನೀರು ಕೌನ್ಸಿಲರ್ ಹೆಸರು ಏನು ಸರ್? ಫೈರೋಜ್ ಖಾನ್ ಅಂತ ಯಾವ ಪಾರ್ಟಿಯಿಂದ? SDP ಕೌನ್ಸಿಲರ್. ನೀವು ಹೇಳ್ತಾ ಇದ್ದೀರಾ 4 ತಿಂಗಳಿಂದ ನೀರು ಬಂದಿಲ್ಲ ಅಂತ. ಹೌದು. ನಿಮ್ಮ ನಗರಸಭೆ ಸದಸ್ಯರು ಬಂದು ಇಲ್ಲಿ ಸ್ಪಂದಿಸ್ತಾ ಇಲ್ಲ ನೀವು ಕಷ್ಟಗಳಿಗೆ? ನಗರಸಭೆ ಸದಸ್ಯರು ಯಾರು ಬರ್ತಾ ಇಲ್ಲ ಸರ್. ಒಬ್ಬರು ಕೌನ್ಸಿಲರ್ ಅಸಿಸ್ಟೆಂಟ್ ಒಬ್ರು ಇದ್ದಾರೆ, ಶಾಬಾಜ್ ಅಂತ, ಅವ್ರು ಬರ್ತಾರೆ, ಈ ಕಡೆ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ನೀರಿನ ಸಮಸ್ಯೆ ಇವಾಗ ಸಂಪಲ್ಲೇ ನೀರಿದೆ, ಆ ನೀರನ್ನು ಸಮ್ಮೇರಾಗಿ ಕೊಡ್ಬೇಕು. ಅಫಿಷಿಯಲ್ ಆಗಿ ಏನಕ್ಕೆ ಕೊಡ್ತೀರಾ ನಾವು ಅಂತ ಕೇಳೋದಕ್ಕೆ ಆಯದಿಂದ ನಿಮ್ ನೀರು ಬರ್ತಾ ಇಲ್ಲ. ಸಂಪು ಇರೋದು ಸಂಪು ಇರೋದು ಮಹಾಲಕ್ಷ್ಮಿ ಲೇಔಟ್ಗೆ ಅನ್ಸಾರಿ ಮೊಹಲ್ಲಾಗೆ ಅಂತ ಸಂಪು ಮಾಡಿದ್ದಾರೆ. ಆ ಸಂಪು ಬಗ್ಗೆ ಸಮ್ಮೇರಾಗೆ ನೀರನ್ನು ಬಗೆಹರಿಸಬೇಕು. ಸರ್ ಮೋರಿ ಸಮಸ್ಯೆ ಹೆಂಗಿದೆ ಸರ್? ಸರ್ ಮೋರಿ ಮೊದಲೊಂದು ಅಲಾಟ್ಮೆಂಟ್ ಆಗಿತ್ತು, ಅದೇ ಅಲಾಟ್ಮೆಂಟ್ ಅಲ್ಲಿ ಬೇಡ ಸರ್ ಅಂತೇಳಿ ಹಿಂದ್ಗಡೆ ಹಾಕ್ಬೇಕು ಅಂತೇಳಿ ಅವಾಗ ಒಂದು ಕಂಪ್ಲೇಂಟ್ ಮಾಡಿದ್ರೆ ಅವ್ರ ಕಾಂಟ್ರಾಕ್ಟರ್ ಬಂದು ಏನ್ ಮಾಡಿದ್ರು, ನಮ್ಗೆ ಈಸಿ ಇರ್ತಾ ಅಂತೇಳಿ ಆ ಬೋರ್ ಹತ್ರ ಸ್ವಲ್ಪ ಮೋರಿ ಹಾಕೊಂಡು ನೋಡೋದು. ಇವಾಗ ಆ ಮೋರಿ ಹಿಂದ್ಗಡೆ ಮಣ್ಣು ಹಾಕ್ಬಿಟ್ಟಿದಾರೆ ಅವ್ರ ಕಾಂಪೌಂಡ್ ಹತ್ರ, ಮುಂದೆ ನೀರು ಪಾಸ್ ಆಗ್ತಾ ಇಲ್ಲ. ಹೋಗಲ್ಲ. ಈ ಅನ್ಸಾರಿ ಮೊಹಲ್ಲಾ ನೀರೆಲ್ಲ ಬಂದು ಇದು ಮಾಡ್ತಾರೆ, ಒಕ್ಲಿ ಮಾಡ್ತಾರೆ. ಮೋರಿನ ಸಮಸ್ಯೆ ಇದೆ ನಿಮ್ಗೆ? ಮೋರಿನ ಸಮಸ್ಯೆ ಇದೆಯಾ? ಮೋರಿನ ಸಮಸ್ಯೆ ಇದೆ. ಆ ಮೋರಿನ ಸಮಸ್ಯೆ ಇವಾಗ ಮಳೆ ಬಂದ್ರೆ ಅವ್ರ ಮನೆಗಳಾಗ ಒಂದು 8 ಮನೆ 10 ಮನೆ ಆಗ ನೀರು ನುಗ್ಬಿಡ್ತದೆ. ನೀರು ನುಗ್ಗಿದ ಮೇಲೆ ಮಾಡೋದಾ, ನುಗ್ಗದಿರ ಮೊದಲೇ ಮಾಡೋದಾ? ಎಚ್ಚರಿಕೆಯನ್ನು ನಾವು ಮೊದಲು ಏನು ತೊಂದರೆ ಇರ್ತದೆ ಆ ತೊಂದರೆಯನ್ನು ಬಗೆಹರಿಸ್ಕೋಬೇಕಂದ್ರೆ ಮೊದಲೇ ಬಗೆಹರಿಸ್ಕೋಬೇಕು. ಈ ಬೆಂಕಿ ಇಕ್ಕು ಸುಟ್ಟೋದ್ಮೇಲೆ ಬೆಂಕಿ ಇಕ್ಬಿಟ್ಟು ಸುಟ್ಟೋದ್ಮೇಲೆ ಅಲ್ಲ ರೀ ನೀರು ತಗೊಂಬಂದು ಅದ್ ಬಗೆ ಇದ್ ಮಾಡ್ಸಕ. ಆ ಬೆಂಕಿ ಹಟ್ಟಿಸಿರ ಮೊದಲೇ ಆ ಬಗೆಯನ್ನು ಆರಿಸ್ಬೇಕು ಅಂದ್ರೆ ಇವಾಗ ಬಂದು ದಯವಿಟ್ಟು ಈ ಜಿಲ್ಲಾ ಅಧಿಕಾರಿಗಳು, ಈ ಕೌನ್ಸಿಲರ್ಗಳು ಯಾರು ಬಂದು, ಕಮಿಷನರ್ ಮೊನ್ನೆ ಬಂದು ನೋಡ್ಕೊಂಡು ಹೋಗಿದಾರೆ ಅಷ್ಟೇ. ಬಂದಿದ್ರಪ್ಪ ನೋಡ್ಕೊಂಡು ಹೋದ್ರು ಅಷ್ಟೇ, ಅಮ್ಮಹ ಕಮ್ಕಹ ಆಯ್ತಾ, ಹಂಗಾಗಿದೆ. ಅದಕ್ಕೆ ಇವಾಗ ಮಳೆ ಬರ್ದಿರ ಮೊದಲೇ ದಯವಿಟ್ಟು ಆ ಚಿರಂಡಿಯನ್ನು ಜಿಲ್ಲಾಧಿಕಾರಿಗಳು, ಈ ಸಂಬಂಧಪಟ್ಟ ಅಧಿಕಾರಿಗಳು, ಈ ಕೌನ್ಸಿಲರ್ಗಳೆಲ್ಲ ಬಂದು ಕ್ಲಿಯರ್ ಮಾಡಿ ಒಂದು ಕಾಲುವೆ ಒಂದು ಮಾಡಿಕೊಟ್ಬಿಟ್ರೆ, ಮಳೆ ಬರ್ದಿರೋ ಮೊದಲೇ ಮಾಡಿಬಿಟ್ರೆ ಒಳ್ಳೇದು. ಮಳೆ ಬಂದ್ಮೇಲೆ ನೀರು ಹೋಗ್ಬಿಟ್ಮೇಲೆ ಮಾಡಿದ್ರೆ ಅದು ಬಹಳ ನಮ್ಮ ಮನೆ ಹತ್ರ ಬಂದು ಸಮಸ್ಯೆ ಆಗಿಲ್ಲ. ನೀವು ನೆಕ್ಸ್ಟ್ ಏನ್ ಮಾಡ್ತೀವಿ ಸರ್? ಇವಾಗ ನಾವೇನೋ ನಿಮ್ಮನ್ನ ಕರ್ಕೊಂಡ್ಬಂದು ನಾವು ದಯವಿಟ್ಟು ಏನೋ ಸ್ವಲ್ಪ ಪ್ರಾಬ್ಲಮ್ ಕೇಳ್ಕೊಂತ ಇದ್ರಿ ನೀವು. ಇವಾಗ ಆಗಿರೋದು ಸ್ವಲ್ಪ. ನೆಕ್ಸ್ಟ್ ಇವಾಗ ಶ್ರೀನಿವಾಸ ಗೌಡ ಹತ್ರ ಮೈನ್ ರೋಡ್ ಇದೆಯಲ್ಲ, ಆ ಮೈನ್ ರೋಡ್ ಅಲ್ಲಿ ಏರಿಯಾ ಎಲ್ಲ ಹೋಗ್ಬಿಟ್ಟು ಅಲ್ಲಿ ಕುತ್ಕೊಂಡು ಪ್ರೆಸಿಡೆಂಟ್, ಜಿಲ್ಲಾಧಿಕಾರಿಗಳು, MLA ಎಲ್ಲ ಬರ್ಲಿ, ಎಲ್ಲ ಬಂದು ಬಗೆಹರಿಸ್ಲಿ. ಅವಾಗ ಬಂದು ಎಲ್ಲ ಜಾಮ್ ಮಾಡ್ಬೇಕು ಅಂತ ಕಮಿಷನರ್ ಅವ್ರಿಗೆ ಕರ್ಕೊಂಡು ಬಂದು ಎಲ್ಲ ನಾನು ಅಮ್ಜದ್ ಖಾನ್ ಅಂತ 16ನೇ ವಾರ್ಡು.